ನಮಸ್ಕಾರಿಪ್ಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಳದಿ ಮಾತಾಡಕತ್ತೀನಿ. ಇವತ್ತು ಎಲ್ಲ ದೇವ್ರಿಪ್ಪ ಅಂತಂದ್ರೆ ಧಾರಾವತಿ ಹನುಮ ದೇವರ ಒಂದು ದೇವಸ್ಥಾನಕ್ಕೆ ನೋಡಕ್ ಬಂದೇವಿ. ದೋಸ್ತ್ರ ಹೇಳ್ಬೇಕ್ರಿಪ್ಪ ಅಂತಂದ್ರೆ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಇಂದ 10-12 ಕಿಲೋಮೀಟರ್ ಆಗುತ್ತೆ. ಹಂಗ ಗೋಕುಲ್ ರೋಡ್ ಇಂದ ನಿಮ್ಗೆ 5-6 ಕಿಲೋಮೀಟರ್ ಆಗುವಂತ ಹನುಮ ದೇವರ ಒಂದು ದೇವಸ್ಥಾನಕ್ಕೆ ಬಂದೇವಿ. ದೋಸ್ತ್ರ ಫಸ್ಟಿಗೆ ಹೇಳ್ಬೇಕ್ರಿಪ್ಪ ಅಂತಂದ್ರೆ ಪುನಃ ಬೆಂಗಳೂರು ರೋಡು ಬೆಳಗಾವಿಗೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಬರುವಂತ ಒಂದು ದೇವಸ್ಥಾನ ಇದು. ಫಸ್ಟಿಗೆ ಬಂದ ತಕ್ಷಣ ನಿಮ್ಗ ಹೈವೇದಾಗ ಒಂದು ದ್ವಾರ ಬಾಗಿಲ ಕಾಣ್ತೈತಿ. ಆ ದ್ವಾರ ಬಾಗಿಲದಿಂದ ಒಳಗಡೆ ಬಂದ್ರೆ ಫಸ್ಟಿಗೆ ಒಂದು ಹನುಮ ದೇವರ ಒಂದು ಚಿಕ್ಕದಾದಂತ ಇದು ಕಾಣತೈತಿ. ಆಮೇಲೆ ಬಸವಣ್ಣನ ಗುಡಿ ಕಾಣ್ತೈತಿ. ಒಳಗಡೆ ಹೋದಾಗ ಒಂದು ದೊಡ್ಡದಾದಂತ ದೇವಸ್ಥಾನ ಕಾಣತೈತಿ ನೋಡ್ರಿಪ್ಪ. ಇದ ಒಂದು ದೇವರ ಒಂದು ಆಶೀರ್ವಾದವನ್ನ ಪಡ್ಕೊಳ್ಳೋಣ. ಈಗ ಒಳಗಡೆ ಹೋಗೋಣ ಬರ್ರಿ, ಹೆಂಗೈತಿ ಹೆಂಗಿಲ್ಲ ಅಂತ ನಿಮ್ಗೆ ತೋರಿಸ್ತೇನೆ. ದೋಸ್ತ್ರ ಇದು ಹೇಳ್ಬೇಕ್ರಿಪ್ಪ ಅಂದ್ರ ಬಹಳ ಸುಪ್ರಸಿದ್ಧವಾಗೈತಿ. ಇಲ್ಲಿ ಬಂದು ನೀವ್ ಏನಾದ್ರು ಬೇಡ್ಕೊಂಡ್ರಂದ್ರ 100ಕ್ಕೆ 200% ಎಲ್ಲವೂ ಕೂಡ ನೆರವೇರುತ್ತಾವ. ದೋಸ್ತರ ನೋಡ್ರಿಪ್ಪ, ಎಲ್ಲರೂ ಕೂಡ ನಾನು ನಿಮ್ಗೆ ದೂರದಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹನುಮ ದೇವರ ಒಂದು ದೇವಸ್ಥಾನದ ನೋಟವನ್ನ ನೋಡಾಕತ್ತೀರಿ. ಧಾರಾವತಿ ಹನುಮ ದೇವರ ಒಂದು ಆಶೀರ್ವಾದವನ್ನ ಎಲ್ಲರೂ ಪಡ್ಕೊಳ್ರಿಪ್ಪ. ದೋಸ್ತ್ರ ನಿಮ್ಗ ಮನ್ಯಾಗ ಕುಂತಲ್ಲೇ ನಾನು ನಿಮ್ಗ ಆಶೀರ್ವಾದ ಮಾಡ್ಸಾಕತ್ತೀನಿ. ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡ್ಕೋರಿ. ಹಂಗ ಏನೈತ್ರಿಪ್ಪ ಅಂತಂದ್ರ ನಮಗೂ ಕೂಡ ಶೇರ್ ಮಾಡ್ಕೊಂತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ. ಎಲ್ಲರಿಗೂ ಕೂಡ ನಾವು ಕೂಡ ಧನ್ಯವಾದ.